ಒಂದು ಹೇಳಿಕೆ, ಒಂದು ಹೆಸರು, ಒಂದು ವಿವಾದ, ಕೊನೆಗೆ ಅರೆಸ್ಟ್. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಈಗ ನಡೆಯುತ್ತಿರುವ ಬೆಳವಣಿಗೆ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಕಾವೇರಿ ನೀರಿನ ವಿಚಾರವಾಗಿ ಮಾತನಾಡುತ್ತಿದ್ದ ವೇಳೆ ಉದಯನಿಧಿ ಸ್ಟಾಲಿನ್ ಅವರು ನೀಡಿದ ಒಂದು ಹೇಳಿಕೆ ಇದೀಗ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಕಾರ್ಯಕರ್ತರು ಯಾಕೆ ಪದೇ ಪದೇ ತ್ರಿಷಾ ತ್ರಿಷಾ ಅಂತ ಕೂಗ್ತಾ ಇದ್ರು? ಅದಕ್ಕೆ ಉದಯನಿಧಿ ಸ್ಟಾಲಿನ್ ಕೊಟ್ಟ ಪ್ರತಿಕ್ರಿಯೆ ಏನು? ಅದು ನಿಜವಾಗಿಯೂ ನಟಿ ತ್ರಿಷಾ ಅವರನ್ನು ಉದ್ದೇಶಿಸಿ ಹೇಳಿದ್ದ, ಅಥವಾ ಉದಯನಿಧಿ ಸ್ಟಾಲಿನ್ ಹೇಳುವಂತೆ ಅವರು ಕಾವೇರಿ ನದಿಯ ವಿಚಾರವನ್ನೇ ಮಾತನಾಡಿದ್ರ? ಈ ಒಂದು ಪ್ರಶ್ನೆ ಇದೀಗ ತಮಿಳುನಾಡಿನಲ್ಲಿ ದೊಡ್ಡ ರಾಜಕೀಯ ಚರ್ಚೆಯಾಗಿದೆ. ಯಾಕಂದ್ರೆ ವಿಷಯ ಕೇವಲ ಹೇಳಿಕೆಗೆ ಸೀಮಿತವಾಗಿಲ್ಲ. ದೂರು ದಾಖಲಾಗಿದೆ, FIR ಆಗಿದೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರು ಹೋಗಿದೆ, ಮತ್ತು ಕೊನೆಗೆ ಪೊಲೀಸರು ಉದಯನಿಧಿ ಸ್ಟಾಲಿನ್ ಅವರ ಮನೆಗೆ ಹೋಗಿ ಅವರನ್ನು ಬಂಧಿಸಿದ್ದಾರೆ. ಈ ವಿವಾದದ ಹಿಂದೆ ಕಾವೇರಿ ನೀರಿನ ರಾಜಕೀಯ ಏನು? ವಿಜಯ್ ಮತ್ತು ತ್ರಿಷಾ ಅವರ ಹೆಸರು ಯಾಕೆ ಮತ್ತೆ ಮತ್ತೆ ತಮಿಳುನಾಡು ರಾಜಕೀಯದಲ್ಲಿ ಕೇಳಿಬರ್ತಾ ಇದೆ? ಮತ್ತೆ ಉದಯನಿಧಿ ಸ್ಟಾಲಿನ್ನ ಬಂಧನದ ನಂತರ ಮುಂದೆ ಏನಾಗ್ಬೋದು? ಈ ಎಲ್ಲವನ್ನು ಒಂದೊಂದಾಗಿ ನೋಡೋಣ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸುದ್ದಿ.comನ ಮತ್ತೊಂದು ವಿಡಿಯೋಗೆ ಸ್ವಾಗತ. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடல, என்ன பொய் கேஸ் போடல. எங்க தண்ணி வருதோ இல்ல அங்க தண்ணி வரணும். ಕಾವೇರಿ சொன்ன ಮೊದಲಿಗೆ ಈ ವಿವಾದ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋಣ. ತಮಿಳುನಾಡಿನಲ್ಲಿ ಕಾವೇರಿ ನೀರಿನ ವಿಚಾರ ಅಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಅದು ಹಲವು ಜಿಲ್ಲೆಗಳ ರೈತರು, ರಾಜಕೀಯ ಪಕ್ಷಗಳು ಮತ್ತು ಜನರ ಭಾವನೆಗೆ ಸಂಬಂಧಪಟ್ಟಿರುವಂತಹ ಬಹಳ ಸೂಕ್ಷ್ಮವಾದ ವಿಚಾರ. ಇದೇ ಕಾರಣಕ್ಕೆ ತಂಜಾವೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲೂ ಕೂಡ ಕಾವೇರಿ ನೀರಿನ ವಿಚಾರ ಪ್ರಮುಖವಾಗಿ ಪ್ರಸ್ತಾಪವಾಗಿತ್ತು. ತಮಿಳುನಾಡಿನ ನಾಯಕರು ಕರ್ನಾಟಕದಿಂದ ಕಾವೇರಿ ನೀರು ಬಿಡಿಸುವ ವಿಚಾರದಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪ ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉದಯನಿಧಿ ಸ್ಟಾಲಿನ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಅವರು ಕಾವೇರಿ ನೀರು ಸೇರಿದಂತೆ ಹಲವು ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿದ್ದ ಕಾರ್ಯಕರ್ತರಿಂದ ಒಂದು ಹೆಸರು ಕೇಳಿಬಂತು, ತ್ರಿಷಾ 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 ತ್ರಿಷಾ. ಇಲ್ಲಿಂದಲೇ ಕತೆ ಸಂಪೂರ್ಣವಾಗಿ ಬೇರೆ ದಿಕ್ಕಿಗೆ ತಿರುಗುತ್ತೆ. ಕಾರ್ಯಕರ್ತರು ಆ ಹೆಸರನ್ನ ಕೂಗಿದ ನಂತರ ಉದಯನಿಧಿ ಸ್ಟಾಲಿನ್ ನೀಡಿದ ಪ್ರತಿಕ್ರಿಯೆ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಅವರ ಮಾತನ್ನು ಕೇಳಿಸಿಕೊಂಡ ತುಂಬಾ ಜನರು ಮಹಿಳೆಯ ಘನತೆಗೆ ಧಕ್ಕೆ ತರುವಂತಹ ದ್ವಂದ್ವಾರ್ಥದ ಹೇಳಿಕೆ ಎಂದು ಆರೋಪಿಸಿದ್ದಾರೆ. ಆದರೆ ಉದಯನಿಧಿ ಸ್ಟಾಲಿನ್ ಮಾತ್ರ ಅದನ್ನ ಒಪ್ತಾ ಇಲ್ಲ. ನಾನು ಎಲ್ಲಿಯೂ ನಟಿ ಹೆಸರನ್ನ ಹೇಳಿಲ್ಲ, ನಾನು ಕಾವೇರಿ ವಿಚಾರದ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಈ ಸ್ಪಷ್ಟನೆ ಕೊಟ್ಟ ನಂತರವೂ ಕೂಡ ವಿವಾದ ಕಮ್ಮಿ ಆಗಿಲ್ಲ, ಬದಲಾಗಿ ಇನ್ನಷ್ಟು ಜೋರಾಯಿತು. TVK ಕಡೆಯಿಂದ ಪೊಲೀಸ್ ದೂರು ಕೂಡ ದಾಖಲಾಗಿದೆ. ಮಹಿಳೆಯರ ಘನತೆಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರು ಹೋಗಿದೆ. ನಂತರ ಉದಯನಿಧಿ ಸ್ಟಾಲಿನ್ ವಿರುದ್ಧ FIR ಕೂಡ ದಾಖಲಾಯಿತು. ಇಲ್ಲಿಗೆ ಬಂದಾಗಲೇ ರಾಜಕೀಯ ವಾತಾವರಣ ಸಾಕಷ್ಟು ಬಿಸಿಯಾಗಿದ್ದು, ಆದರೆ ನಂತರ ನಡೆದದ್ದು ಇನ್ನೂ ದೊಡ್ಡ ಬೆಳವಣಿಗೆ. ಪೊಲೀಸರು ಉದಯನಿಧಿ ಮನೆಗೆ ಹೋಗಿ ಸ್ಟಾಲಿನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದೀಗ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಸ್ಟಾಲಿನ್ಗೆ ಜಾಮೀನು ಸಿಗುತ್ತಾ, ಮುಂದೆ ಪೊಲೀಸ್ ಕಸ್ಟಡಿ ಆಗುತ್ತಾ, ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುತ್ತಾರಾ ಎಂಬ ಕುತೂಹಲ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ದೊಡ್ಡ ರಾಜಕೀಯ ಪ್ರಶ್ನೆ ಏನಪ್ಪ ಇದೆ ಅಂತಂದ್ರೆ, DMK ನಾಯಕರು ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದ್ರೆ, ಉದಯನಿಧಿ ಸ್ಟಾಲಿನ್ ಅವರನ್ನ ರಾಜಕೀಯ ದ್ವೇಷದಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾರೇ ಆಗಿರ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯ ಬಗ್ಗೆ ತುಚ್ಛವಾಗಿ ಮಾತನಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದೇ ಘಟನೆಗೆ ಎರಡು ರೀತಿಯ ರಾಜಕೀಯ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ. ಇದರ ಮಧ್ಯೆ ಮತ್ತೆ ಮತ್ತೆ ಕೇಳಿ ಬರ್ತಾ ಇರೋ ಹೆಸರು ಅನ್ನೋದು ವಿಜಯ್ ಮತ್ತೆ ತ್ರಿಷಾ. ಈ ವಿಜಯ್ ಮತ್ತೆ ತ್ರಿಷಾ ಹೆಸರು ಯಾಕೆ ಇಷ್ಟೊಂದು ಚರ್ಚೆಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. 2004ರಲ್ಲಿ ಬಂದ ಗಿಲ್ಲಿ ಸಿನಿಮಾದಲ್ಲಿ ವಿಜಯ್ ಮತ್ತು ತ್ರಿಷಾ ಒಟ್ಟಿಗೆ ಆಕ್ಟ್ ಮಾಡಿದ್ರು. ಆ ಸಿನಿಮಾ ದೊಡ್ಡ ಯಶಸ್ಸು ಕಂಡಿತ್ತು. ನಂತರ ತುಂಬಾ ಸಿನಿಮಾಗಳಲ್ಲಿ ಇವರು ಜೊತೆಗೆ ನಟಿಸಿದ್ದಾರೆ. ಆ ಎಲ್ಲ ಸಿನಿಮಾಗಳು ಕೂಡ ತುಂಬಾ ಸೂಪರ್ ಹಿಟ್ ಆಗಿದ್ದಾವೆ. ಅದೇ ರೀತಿ ಅವರ ಜೋಡಿ ಪ್ರೇಕ್ಷಕರಲ್ಲೂ ಕೂಡ ಸಾಕಷ್ಟು ಜನಪ್ರಿಯವಾಗಿತ್ತು. ಆಮೇಲೆ ಹಲವು ವರ್ಷಗಳ ನಂತರ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ. ನಂತರ ಲಿಯೋ ಸಿನಿಮಾದ ಮೂಲಕ ಮತ್ತೆ ಒಟ್ಟಿಗೆ ಕಾಣಿಸ್ಕೊಂಡ್ರು. ಇದರ ನಡುವೆ ಇವರಿಬ್ಬರ ಬಗ್ಗೆ ಹಲವು ರೀತಿಯ ಊಹಾಪೋಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾನೆ ಇದ್ವು. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಊಹಾಪೋಹ ಅನ್ನೋದು ಬೇರೆ, ದೃಢಪಟ್ಟ ಸತ್ಯ ಅನ್ನೋದು ಬೇರೆ. ಯಾರದ್ದೇ ವೈಯಕ್ತಿಕ ಜೀವನದ ಬಗ್ಗೆ ದೃಢವಾದ ಸಾಕ್ಷಿ ಇಲ್ಲದೆ ಯಾವುದನ್ನು ಸತ್ಯ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೂ ಕೂಡ ವಿಜಯ್ ರಾಜಕೀಯಕ್ಕೆ ಬಂದ ನಂತರ ತ್ರಿಷಾ ಹೆಸರು ಮತ್ತೆ ಮತ್ತೆ ರಾಜಕೀಯಕ್ಕೆ ಬರ್ತಾನೆ ಇದೆ. ಇದೇ ಕಾರಣಕ್ಕೆ ಈಗಿನ ಉದಯನಿಧಿ ಸ್ಟಾಲಿನ್ ಹೇಳಿಕೆಯು ಮತ್ತಷ್ಟು ದೊಡ್ಡ ವಿವಾದವಾಗಿದೆ. ಆದರೆ ನನ್ನ ಪ್ರಕಾರ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ವಿಜಯ್ ಮತ್ತು ತ್ರಿಷಾ ಅವರ ವೈಯಕ್ತಿಕ ಜೀವನ ಏನೇ ಇರಲಿ, ಅದು ಅವರ ವೈಯಕ್ತಿಕ ವಿಚಾರ. ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದು ಸರಿನಾ? ಒಬ್ಬ ರಾಜಕೀಯ ನಾಯಕ ಸಾರ್ವಜನಿಕ ವೇದಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರವನ್ನು ಇಷ್ಟು ತುಚ್ಛವಾಗಿ ಮಾತನಾಡೋದು ಇಷ್ಟು ಸರಿ?
ಇದೇ ಈಗ ಚರ್ಚೆ ಆಗ್ಬೇಕಾಗಿರೋ ಪ್ರಶ್ನೆ. ಯಾಕಂದ್ರೆ ರಾಜಕೀಯ ನಾಯಕರು ಮಾತನಾಡುವ ಪ್ರತಿಯೊಂದು ಮಾತನ್ನು ಕೂಡ ಸಾವಿರಾರು ಕೋಟ್ಯಾಂತರ ಜನ ಕೇಳಿಸ್ಕೊಳ್ತಾ ಇರ್ತಾರೆ. ಅವರ ಮಾತು ಕಾರ್ಯಕರ್ತರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಇಂಥ ಮಾತನಾಡೋದು ತುಂಬಾ ದೊಡ್ಡ ತಪ್ಪು. ಅವರ ವೈಯಕ್ತಿಕ ವಿಚಾರಗಳನ್ನ ಮಾತನಾಡೋದಕ್ಕೆ ಇವ್ರು ಯಾರು? ವೈಯಕ್ತಿಕ ವಿಚಾರಗಳನ್ನ ಸಾರ್ವಜನಿಕ ರಾಜಕೀಯದ ಭಾಗವನ್ನಾಗಿ ಮಾಡುವಾಗ ಒಂದು ಗಡಿ ಇರಬೇಕಲ್ವಾ? ಇನ್ನೊಂದು ಕಡೆ ಉದಯನಿಧಿ ಸ್ಟಾಲಿನ್ ಅವರ ಇಂದಿನ ಹೇಳಿಕೆಗಳು ಕೂಡ ಈಗ ಚರ್ಚೆಗೆ ಬರ್ತಾ ಇದ್ದಾವೆ. ಈ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡ್ತೀನಿ, ಈ ಸನಾತನ ಧರ್ಮವನ್ನ ಕಿತ್ತಾಕ್ತೀನಿ ಅಂತ ಹೇಳಿದಂತ ಹೇಳಿಕೆಗಳು ಈಗಲೂ ಕೂಡ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದಾವೆ. ವೀಕ್ಷಕರೇ, ಸ್ಟಾಲಿನ್ ಅವ್ರಿಗೂ ಕೂಡ ಒಬ್ರು ತಾಯಿ ಇದ್ದಾರೆ, ಅವ್ರಿಗೂ ಕೂಡ ಹೆಂಡತಿ, ಮಕ್ಕಳು, ಅಕ್ಕ, ತಂಗಿ ಎಲ್ಲರೂ ಇದ್ದಾರೆ. ಅಂಥದ್ರಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತನಾಡೋದು, ಅದು ದ್ವಂದ್ವಾರ್ಥದಲ್ಲಿ ಮಾತನಾಡೋದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾತನಾಡೋದು, ಪಾಪ ಆ ಹೆಣ್ಣು ತ್ರಿಷಾ ಅವರು ಯಾವ ವಿಚಾರಕ್ಕೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಇನ್ ಕೇಸ್ ಏನಾದರೂ ವಿಜಯ್ ಅವರು ತಮ್ಮ ರಾಜಕೀಯ ಪವರ್ನ ತ್ರಿಷಾ ಅವ್ರಿಗೋಸ್ಕರ ಏನಾದ್ರು ಯೂಸ್ ಮಾಡಿಕೊಂಡು ಅದರಿಂದ ಏನಾರು ಆಗಿದ್ರೆ ಅದನ್ನ ಇವರು ಬೆರಳು ಮಾಡಿ ತೋರಿಸಿದ್ರೆ ನಾವು ಇದನ್ನ ಒಪ್ಕೊಳ್ತಾ ಇದ್ವಿ. ಬಟ್ ತ್ರಿಷಾ ಅವ್ರಿಗೆ ಇಂಟರ್ವ್ಯೂನೇ ಇಲ್ಲ, ಅವ್ರಿಗೂ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಅವ್ರ ವಿಚಾರನ ಆಗ್ತಿರ್ಬೇಕು. ಇವರು ಒಂದು ಹೆಣ್ಣನ್ನ ಇಷ್ಟು ತುಚ್ಛವಾಗಿ ಮಾತನಾಡೋದು, ಅದು ಓಪನ್ ಸ್ಟೇಜ್ ಅಲ್ಲಿ, ದೊಡ್ಡ ಸ್ಟೇಜು, ಪ್ರತಿಯೊಬ್ರು ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ರೀತಿ ಮಾತನಾಡೋದು ಯಾವ ರೀತಿ ಸರಿ? ಈ ಮ್ಯಾಟ್ರ್ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಒಂದೇ ಘಟನೆ ಇಷ್ಟೊಂದು ದೊಡ್ಡ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈಗ ಮುಂದೇನಾಗುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ. ಉದಯನಿಧಿ ಸ್ಟಾಲಿನ್ ಅವರಿಗೆ ಜಾಮೀನು ಸಿಗುತ್ತಾ? ಈ ಪ್ರಕರಣ ಇನ್ನಷ್ಟು ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುತ್ತಾ ಅಥವಾ ಕಾನೂನು ಪ್ರಕ್ರಿಯೆಯಲ್ಲೇ ಮುಗಿದು ಹೋಗುತ್ತಾ? ಸೊ ಈ ವಿಚಾರವಾಗಿನೂ ನಾವು ಕಾದು ನೋಡಬೇಕಿದೆ. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.